द्रक्षणी ಬನ್ನಿ ಸರ್, ಈ ಕಡೆ ಒಂದು ಜೋಡಿ ಬನ್ನಿ ಸರ್. ಒಂಚೂರು ಜಾಗ ಮಾಡ್ಕೊಳ್ಳಿ. ಇವಾಗ ನಾನಾದ್ರೆ ಒಬ್ಬನೇ ಬಂದೆ, ಇಬ್ರು ಬಂದೆ. ವಿಮಲಿನಿ ನಾರಾಯಣಿ ಶ್ರೀಹರಿ ಭಗವಾನ್ ಪುರಾಣ ಪುರುಷ ಕುರ್ಯಾ ಸದಾ ಮಂಗಲ ಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಈಗ ಎರಡನೇ ಬಾರಿಗೆ ಮಾಲ್ಯಾಧಾರಣೆ ಆಗ್ತಾ ಇದೆ. ತಂದನಾನ ಹರಿ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಮೂರನೇ ಬಾರಿ ಕೊನೆಯ ಬಾರಿ ಮಾಲ್ಯಾಧಾರಣೆ. ಈ ಒಂದು ಸಂಬಂಧ ಗಟ್ಟಿಯಾಗಲಿ ಅಂತೇಳಿ ಮೂರನೇ ಬಾರಿಗೆ ಮಾಲ್ಯಾಧಾರಣೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹಿತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅಲಾರೆ ಅಲಾರೆ
ಪ್ರೀತ್ಯರ್ಥಮ್ಮ ಈಗ ಇಬ್ಬರು ಸಹಿತ ವಧೂವರರು ಮಂಟಪದಲ್ಲಿ ಆಸೀನರಾಗಿದ್ದಾರೆ. ಮುಂದಿನ ಕಾರ್ಯಕ್ರಮ ಜೀರಿಗೆ ಬೆಲೆ ಶಾಸ್ತ್ರ, ಹಾಗೆ ಕನ್ಯಾದಾನ, ಮಾಂಗಲ್ಯ ಧಾರಣೆ ಹಾಗೂ ಇನ್ನಿತರ ಪೂಜೆಗಳಾಗೋದ್ರಿಂದ ದಯಮಾಡಿ ಎಲ್ಲ ಕೆಳಗಡೆ ಕುತ್ಕೋಬೇಕು. ಆ ತಟ್ಟೆಗಳನ್ನು ಸ್ವಾಮಿಗಳಿಗೆ ಕೊಡಿ, ಅಲ್ಲೇ ಜೋಡಿಸ್ಕೊಳ್ತಾರೆ ಸ್ವಾಮಿಗಳು. ಮಂದಿರ ಶಿವನಾಸಿಕ ಸ್ತೂಪಿಕ ಮಧ್ಯರಂಗ ಅಂತ ಹೇಳಿದ್ರೆ ಹೆಣ್ಣಿನ ತಾಯಿಗೆ ಬಿಟ್ಟರೆ ತಂದೆಗೆ ಮಾತ್ರ ಅಧಿಕಾರ ಇರುತ್ತೆ. ಅಂದ್ರೆ ಗಂಡಿನ ಕಡೆಯವ್ರಿಗೂ ಅಧಿಕಾರ ಇರಲ್ಲ ಕನ್ಯಾದಾನ ಮಾಡ್ಲಿಕ್ಕೆ. ಕನ್ಯೆಯನ್ನ ದಾನ ಮಾಡಿಸ್ಕೊಡ್ಬೋದೇ ವಿನಃ ಹೆಣ್ಣಿನ ಕಡೆಯವ್ರು ಮಾತ್ರ ದಾನ ಮಾಡ್ಬೇಕು. ಯಾರಿಗೆ? ಗಂಡಿನ ಕಡೆಯವ್ರಿಗೆ ಇನ್ ಮುಂದೆ ಈ ವಸ್ತು ಅಥವಾ ಈ ಮಗು ನಿಮ್ಮದು, ಇನ್ ಮುಂದೆ ಪೂರ್ಣ ಜವಾಬ್ದಾರಿ ಯಾರ್ದು? ಗಂಡಿನ ಕಡೆಯವರಾಗಿರ್ತಕ್ಕಂಥ ನಿಮ್ದು ಅಂತೇಳಿ ತಾಯಿ 9 ತಿಂಗಳ ಹೊತ್ತು ಹೆತ್ತು ಕನ್ಯಾವಸ್ಥೆಯಿಂದ ಮದುವೆ ವಯಸ್ಸುಗಳಿಗೆ ಬರೋವರೆಗೂ ಯಾರು ಸಾಕಿರ್ತಾಳೆ? ತಾಯಿ ಮತ್ತೆ ತಂದೆ, ತಾಯಿ ಜೊತೆಯಲ್ಲಿ ತಂದೆ. ಆ ಒಂದು ತಂದೆ ತಾಯಿಗೆ ಬಿಟ್ರೆ ಬೇರೆ ಯಾರಿಗೂ ಅಧಿಕಾರ ಇರೋದಿಲ್ಲ. ನಮ್ಮ ಮದ್ವೆಗಳಲ್ಲಿ ಯಾರು ಮಾಡ್ತಾರೆ ಕನ್ಯಾದಾನ? ಊರವರೆಲ್ಲ ಬಂದ್ ಮಾಡ್ತಿರ್ತಾರೆ. ದಾರೆ ಮಾಡ್ತಾರಲ್ವಾ? ಯಾರು ಮಾಡ್ತಾರೆ? ಹೆಣ್ಣಿನ ತಂದೆ ತಾಯಿ ಮಾಡ್ಸಾದ್ಮೇಲೆ ಪುರೋಹಿತರು ನಮ್ ಚೇರ ಕೂರಿಸ್ಬಿಡ್ತಾರೆ ಮೂಲೆಗೆ. ಇನ್ನೊಂದು ಗಂಟೆ ನಮ್ಮನ್ನು ಮಾತಾಡ್ಸ್ಬಿಡಿ ಸ್ವಾಮಿ, ಬರೋರೆಲ್ಲ ಫೋಟೋ ಇಡ್ಸ್ಕೋಬೇಕು, ಆಶೀರ್ವಾದ ಮಾಡ್ಬೇಕು. ಆಶೀರ್ವಾದ ಮಾಡಿ ಕನ್ಯಾದಾನ ಮಾಡೋ ಹಾಗಿಲ್ಲ. ಏಕೆಂದ್ರೆ ಆ ತಾಯಿಗೆ ಮಾತ್ರ ಅಧಿಕಾರ ಇರುತ್ತೆ. ಅದರಿಂದ ಇವತ್ತಿನ ದಿವಸ ನಮ್ ಹೆಣ್ಣಿನ ಕಡೆಯವರು ನೀವಿಬ್ಬರೇ ನಿಂತ್ಕೊಳ್ಳಿ. ಅವ್ರು ಮಾಡ್ತಾರೆ, ನೀವು ಕೈ ಇಟ್ಕೋಬೇಕಷ್ಟೇ. ಇದರಿಂದ ಈಗ ಕನ್ಯಾದಾನವಾಗ್ತಾ ಇದೆ. ಇನ್ನು ಮುಂದೆ ನೀವು ಮದುವೆಗಳಿಗೆ ಹೋದ್ರೆ ಕನ್ಯಾದಾನ ಮಾಡಬೇಡಿ, ಆಶೀರ್ವಾದ ಮಾಡಿ ವಧುವರರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿ. ಆದ್ರೆ ಕನ್ಯಾದಾನ ಮಾಡಬೇಡಿ. ಈಗೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಕೈ ಮುಕ್ಕೊಳ್ಳಿ. ಎಲ್ಲರೂ ಹೇಳ್ಬೇಕು ಕನ್ಯಾ ಕನ್ಯಾ ಕನಕ ಕನಕ ಸಂಪನ್ನ ಸಂಪನ್ನ ಕನಕ ಕನಕ ಭರಣೈರುತ ಭರಣೈರುತ ದಾಸ್ಯೋಮಿ ದಾಸ್ಯೋಮಿ ವಿಷ್ಣುವೇ ತುಭ್ಯಂ ವಿಷ್ಣುವೇ ತುಭ್ಯಂ ವಿಷ್ಣುಲೋಕಂ ವಿಷ್ಣುಲೋಕಂ ವೈಕುಂಠಲೋಕಂ ವೈಕುಂಠಲೋಕಂ ಜಿಗೀಯಸಿ ಜಿಗೀಯಸಿ. ಮತ್ತೆ ಪುನಃ ಹೇಳಬೇಕು ಕನ್ಯಾ ಕನ್ಯಾ ಕನಕ ಕನಕ ಸಂಪನ್ನ ಸಂಪನ್ನ ಕನಕ ಕನಕ ಭರಣೈರುತ ಭರಣೀರುತ ದಾಸ್ಯೋಮಿ ದಾಸ್ಯೋಮಿ ವಿಷ್ಣುವೇ ವಿಷ್ಣುವೇ ತುಭ್ಯಂ ತುಭ್ಯಂ ವಿಷ್ಣುಲೋಕಂ ವಿಷ್ಣುಲೋಕಂ ವೈಕುಂಠಲೋಕಂ ವೈಕುಂಠಲೋಕಂ ಜಿಗೀಯಸಿ. ಜಿಗೀಯಸಿ. ನೀವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿಂದ ಆಚೆಗೆ ಶ್ರೀದೇವಿ ಮತ್ತೆ ಭೂದೇವಿ ಎಲ್ಲಿಗೆ ಹೋಗ್ಬೇಕು? ವೈಕುಂಠವನ್ನ ಸೇರ್ಬೇಕು. ಆದ್ರಿಂದ ನಾರಾಯಣ ನಿನಗೆ ದಾರೆ ಕೊಡ್ತಾ ಇದ್ದೇವೆ ಅಂತೇಳಿ ಹೆಣ್ಣಿನ ಕಡೆಯವರಾಗಿ ದಾರೆಯನ್ನು ಮಾಡಬೇಕು. ಕನ್ಯಾ ಕನ್ಯೆ ಕಡೆಯವರು ಹೆಣ್ಣಿನ ಕಡೆಯವರು ದಾರೆ ಇಟ್ಕೊಂಡಿದ್ದಾಯ್ತು. ಈಗ ಒಂದು ಅಧಿಕಾರ ಬಂದಿದೆ ಯಾರಿಗೆ? ನಮ್ಮ ನಾರಾಯಣನಿಗೆ. ಏನಕ್ಕೆ? ಮಾಂಗಲ್ಯ ಕಟ್ಟಲಿಕ್ಕೆ. ಅಲ್ಲಿವರೆಗೂ ಅಧಿಕಾರ ಇರೋದಿಲ್ಲ. ಕನ್ಯೆ ಕಡೆಯವರು ಹೆಣ್ಣಿನ ತಾಯಿ ದಾರೆಯನ್ನ ಎರೆದ ನಂತರವೇ ಯಾರೇ ಹುಡುಗ ಆಗಿರ್ಬೋದು, ನಾವಾಗಿರ್ಬೋದು, ನಾರಾಯಣನೇ ಆಗಿರ್ಬೋದು, ಹೆಣ್ಣಿನ ಕಡೆಯವರು ದಾರೆ ಎರ್ಕೊಟ್ಟಾದ ನಂತರ ಮಾಂಗಲ್ಯ ಧಾರಣೆ ಮಾಡ್ಲಿಕ್ಕೆ ಅಧಿಕಾರ ಸಿಗುತ್ತೆ. ಈಗ ಅಧಿಕಾರ ಯಾರಿಗೆ ಬಂದಿದೆ? ನಮ್ಮ ನಾರಾಯಣನಿಗೆ ಬಂದಿದೆ. ಈಗ ಅಧಿಕಾರದ ಅಂಗವಾಗಿ ಶ್ರೀಮನ್ ನಾರಾಯಣ ಮಾಂಗಲ್ಯ ಧಾರಣೆ ಮಾಡಲಿಕ್ಕೆ ಮೊದಲಿಗೆ ಮಾಂಗಲ್ಯ ಪೂಜೆ ಮಾಡ್ಕೊತಾರೆ. ಎಲ್ಲರೂ ಸಹಿತ ಮಾಂಗಲ್ಯ ಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿಕೊಡಿ. ಅದರಲ್ಲಿ ಕೆಳಗಡೆ ಇಟ್ಕೊಂಡು ಗೋವಿಂದ ಗೋವಿಂದ. ನೋಡಿ ಸ್ವಾಮಿಗಳು ಬಹಳಷ್ಟು ಸೊಗಸಾಗಿ ಹೇಳಿದ್ದಾರೆ. ನೋಡಿ ಕನ್ಯಾದಾನ ಇಷ್ಟಾರ್ಥ ಫಲ ಸಿದ್ಧಿರಸ್ತು. ವಾಗ್ದೇವಿ ಸಹಿತ ಮಹಾಲಕ್ಷ್ಮಿ ಭೂನೀಲಾ ಸಹಿತ ಶ್ರೀನಿವಾಸ ಸ್ವಾಮಿ ಕೃಪಾಶೀರ್ವಾದ ಫಲ ಸಿದ್ಧಿರಸ್ತು. ಈಗ ಮಾಂಗಲ್ಯ ಪೂಜೆ ಆಗ್ತಾ ಇದೆ. ವಿಶೇಷವಾಗಿ ಈಗ ಮಾಂಗಲ್ಯ ಲಕ್ಷ್ಮಿಯಲ್ಲಿ ಎಲ್ಲರೂ ಸಹಿತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ.
ಓಂ ಮಾಂಗಲ್ಯ ಲಕ್ಷ್ಮೀ ನಮಃ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಲಕ್ಷ್ಮೀ ಅನುಗ್ರಹದಿಂದ ಮಾಂಗಲ್ಯ ಕಂಟಕ ದೋಷಗಳಿದ್ರೆ ಪರಿಹಾರವಾಗಲಿ, ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಅಮಂಗಳಗಳು ಸಂಭವಿಸ್ತಾ ಇದೆ ಅಂತ ಹೇಳಿದ್ರೆ ಅದರಿಂದ ಪರಿಹಾರ ಮಾಡಿಕೊಡ್ಲಿ, ಲಕ್ಷ್ಮೀ ಅನುಗ್ರಹ ಇರಲಿ, ಅಷ್ಟೈಶ್ವರ್ಯ ಪ್ರಾಪ್ತಿ ಆಗಲಿ, ಇನ್ನು ಏನೇನೋ ಆಸೆಗಳಿರುತ್ತೆ ನಿಮ್ದು, ಅದೆಲ್ಲವನ್ನು ಸಹಿತ ಪ್ರಾರ್ಥನೆಯನ್ನು ಮಾಡಿಕೊಡಿ. ಓಂ ಲಕ್ಷ್ಮೀ ಶ್ರೀರಂಗಧಾಮೇಶ್ವರಿ लक्ष्मी वरलक्ष्मी जगदोस्य वेङ्कटपदे विष्णुं पदां प्रेयसे वात्सल्यादिगुणोज्ज्वलां भगवती या देवी सर्वभूतेषु मातृरूपेण संस्थिता. महालक्ष्मी मांगल्य महालक्ष्मी महालक्ष्मी नीरांजन चूरे हिरण्यपात संपदो महालक्ष्मी मदाभ्यो नमः. ಈಗ ಕುಂಕುಮಾರ್ಚನೆ ಆಗ್ತಾ ಇದೆ. ಎಲ್ಲರೂ ಸಹಿತ ಓಂ ಮಹಾಲಕ್ಷ್ಮೀ ನಮಃ ಅಂತೇಳಿ ಪ್ರಾರ್ಥನೆ ಮಾಡಿಕೊಡಿ, ಕೈ ಮುಕ್ಕೊಡಿ. ಓಂ ಮಹಾಲಕ್ಷ್ಮೀ ನಮಃ ಅಂತ ಆದ್ರೂ ಅನ್ಕೊಡಿ, ಅಥವಾ ಓಂ ಶ್ರೀಗೈ ನಮಃ ಅಂತ ಆದ್ರೂ ಅನ್ಕೊಡಿ. ಓಂ ಮಹಾಲಕ್ಷ್ಮೀ ನಮಃ, ಓಂ ವಿಕೃತ್ಯೈ ನಮಃ, ಓಂ ವಿಕೃತ್ಯೈ ನಮಃ, ಓಂ ವಿದ್ಯಾಯ ನಮಃ, ಸರ್ವಭೂತಹಿತಪ್ರದಾಯ ನಮಃ, ಶ್ರದ್ಧಾಯ ನಮಃ, ವಿಭೂತ್ಯೈ ನಮಃ, ಸರ್ವಜ್ಞೈ ನಮಃ, ಪರಮಾತ್ಮಿಕಾಯ ನಮಃ, ವಾಚೈ ನಮಃ, ಪದ್ಮಾಲಯಾಯ ನಮಃ, ಪದ್ಮಾಯ ನಮಃ, ಸುಧಾಯ ನಮಃ, ಸ್ವಾಹಾಯ ನಮಃ, ಸ್ವದಾಯ ನಮಃ, ಸುಧಾಯ ನಮಃ, ಧನ್ಯಾಯ ನಮಃ, ಹಿರಣ್ಯೈ ನಮಃ, ಲಕ್ಷ್ಮೀ ನಮಃ, ನಿತ್ಯಪುಷ್ಟಾಯ ನಮಃ, ವಿಭಾವರ್ಯೈ ನಮಃ, ಆದಿತ್ಯೈ ನಮಃ, ದೇವ್ಯೈ ನಮಃ, ದೇವತಾಯ ನಮಃ, वसुधाय नमः, सुधारण्ये नमः, कमलाय नमः, कान्ताय नमः, कामाक्षी नमः, कमलसंभवाय नमः, अनुग्रहप्रदाय नमः, बुद्धये नमः, नागाय नमः, हरिवल्लभाय नमः, अशोकाय नमः, अमृताय नमः, दीप्ताय नमः, लोकशोकविनाशिन्ये नमः, धर्मनिलयाय नमः, करुणाय नमः, लोकमात्रे नमः, पद्मप्रियाय नमः, पद्महस्ताय नमः, पद्माक्षी नमः, पद्मसुन्दर्ये नमः, पद्मोद्भवाय नमः, पद्ममुख्ये नमः, पद्मनाभप्रियाय नमः, रमाय नमः, पद्ममालाधराय नमः, देव्ये नमः, बिल्ये नमः, पद्मिन्ये नमः, पुण्यगंधाय नमः, सुप्रसन्नाय नमः, राधारामेव्ये नमः, प्रभाय नमः, चंद्रवदनाय नमः, सुंदराय नमः, सुंदरहोदरी नमः, चैतरभजाय नमः, चंद्ररूपाय नमः, इंदिराय नमः, इंदुरीराय नमः, हलानने नमः, वृषे नमः, शिवाय नमः, सुग्रीय नमः, सत्ये नमः, विमलाय नमः, विष्णुचन्द्रे नमः, धारतराजने नमः, वेदवसने नमः, शान्ताय नमः, शुक्लबालाम्बराय नमः, श्रीये नमः, भास्कराय नमः, वेणुनाय नमः, रारोहाय नमः, यशस्विने नमः, सुन्दराय नमः, राङ्गाय नमः, हिरण्ये नमः, हेममालिने नमः, धनधान्यकरे नमः, शुद्धये नमः, श्रीनिसौम्याय नमः, रुद्राय नमः, गणेशकराय नमः, लक्ष्मी नमः, सुप्रदाय नमः, शुभाय नमः, हिरण्यप्राणाय नमः, समग्रधराय नमः, जयाय नमः, मंगलाय नमः, विष्णुवत्सलाय नमः, विष्णुवत्ते नमः, विष्णुनाथने नमः, नारायण सुभाषिताय नमः, दारिद्र्यंजने नमः, देव्ये नमः, सर्वभद्रवाण्ये नमः, दुर्गाय नमः, महाकाल्ये नमः, भावशु निवासनाय नमः, त्रिकालज्ञान नमः, भुवनेश्वरी नमः, श्रीं श्रीदेवी नमः, भूम भूदेवी नमः, निराय नमः, दुर्गाय नमः, दिगाय नमः, श्री अनित्यात्मिकाय श्री महालक्ष्मी नमो नमः. अष्टोत्तरपूजां समर्पयामि. दिव्यकर्पूरमङ्गलनीराञ्जनं वाद्यं हिरण्यपात् ನೋಡಿ, ಈ ಒಂದು ಮದುವೆ ಆಗಬೇಕು ಅಂದ್ರೆ ಯಾರಿರ್ಬೇಕು? ಮುಖ್ಯವಾಗಿ ಗಂಡು ಹೆಣ್ಣು ಇರ್ಬೇಕಲ್ವಾ? ಜೊತೆಯಲ್ಲಿ ಮದುವೆ ಆಯ್ತು ಅಂತ ಹೆಂಗ್ ಗೊತ್ತಾಗುತ್ತೆ? ಮಾಂಗಲ್ಯ ಕಟ್ತಾರೆ, ಗೊತ್ತು. ಹೇಗ್ ಗೊತ್ತಾಗುತ್ತೆ? ವಾದ್ಯದವರಲ್ವಾ? ವಾದ್ಯದವ್ರು ಸಮಯ ಕೊಡ್ತಾ ಇಲ್ಲ ನಾವು. ಅವ್ರು ತುಂಬಾ ವಿದ್ಯಾವಂತರು, ಹಾಗಾಗಿ ವಾದ್ಯದವ್ರು ದಯಮಾಡಿ ಜೋರಾಗಿ ಚಪ್ಪಾಳಿ. ಯಾಕಂದ್ರೆ ಇಷ್ಟೊಂದು ಸೊಗಸಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಇದೇ ರೀತಿ ಪರಮಾತ್ಮ ಎಲ್ಲಾ ಕಡೆ ಸೇವ್ ಮಾಡುವಂತ ಸೌಭಾಗ್ಯ ಕೊಡ್ಲಿ ಅಂತ ಹೇಳಿ ಕೇಳ್ಕೊಂಡ್ರು. ಹಾಗಾಗಿ ಮುಂದಿನ ಕಾರ್ಯಕ್ರಮ ಈಗ
ವಿಶೇಷವಾಗಿ ಈಗ ಮಾಂಗಲ್ಯ ಧಾರಣೆ ಸಮಯ. ಎಲ್ಲರೂ ಎದ್ದು ನಿಂತ್ಕೋಬೇಕು. ಭಗವಂತನಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ ಅಥವಾ ಮೂಲ ನಾರಾಯಣ ಸ್ವಾಮಿಯಲ್ಲಿ ಅಥವಾ ಮಹಾಲಕ್ಷ್ಮಿ ಹಾಗೂ ಭೂದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಎಲ್ಲರ ಕೈ ಮುಕ್ಕೋಬೇಕು. ವಿಶೇಷವಾಗಿ ಈ ಅಧಿಕಾರವನ್ನ ಸಾಮಾನ್ಯವಾಗಿ ಯಾರಿಗೂ ಭಗವಂತ ಕೊಡೋದಿಲ್ಲ. ಆದ್ರೆ ಅರ್ಚಕಸ್ಯ ಹರಿ ಸಾಕ್ಷಾತ್, ಅಂದ್ರೆ ನಾವು ನೋಡ್ತಕ್ಕಂಥ ಅರ್ಚಕನೇ ಹರಿಯ ಮುಖೇನ, ಅಂದ್ರೆ ಹರಿ ಸ್ವರೂಪ ಅಂತೇಳಿ, ಅಂದ್ರೆ ನಾರಾಯಣ ಸ್ವರೂಪ ಅಂತೇಳಿ ಇವತ್ತಿನ ದಿವಸ ನಮ್ಮ ಯೋಗ ಬಲವನ್ನ ನಮ್ಮ ಜನಾರ್ದನ ಸ್ವಾಮಿಗಳಿಗೆ ಭಗವಂತ ಕೊಟ್ಟಿದ್ದಾನೆ. ಏನಾದ್ರೆ ಮಾಂಗಲ್ಯ ದಾನ ಮಾಡ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ. ಕಲ್ಯಾಣ ಅಂತಕ್ಕಂಥದ್ದು ಅದ್ಭುತ ಅಂತ ಹೇಳುತ್ತೆ.